ಹಲೋ, ಹೌ ಡು ಯು ಡೂ? ನಮಸ್ಕಾರ, ಹೇಗಿದ್ದೀರಿ? ಐ ಆಮ್ ಸೌರಭ್ ಆರ್ ಚಿಪ್ಲೂಣ್ಕರ್. ನಾನಿವತ್ತು ನಿಮಗೆಲ್ರಿಗೂ ಇಂಟ್ರೆಸ್ಟ್ ಇರುವಂತಹ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಎಲ್ಲರೂ ಕೂಡ ಈ ಆಟವನ್ನು ಆಡಿರ್ಬೋದು ಅಥವಾ ಯಾರೋ ಆಡ್ತಿದ್ದನ್ನು ನೋಡಿರ್ಬೋದು. ಎಸ್, ಐ ಆಮ್ ಸ್ಪೀಕಿಂಗ್ ಆಫ್ ಚೆಸ್. ಚೆಸ್ ಕೇಳಿದ್ದೀರಾ? ಚೆಸ್, ಚದುರಂಗ. ಭಾರತದಲ್ಲಿ ಇದನ್ನು ಚದುರಂಗ ಅನ್ನುತ್ತಿದ್ದರು. ನೌ ಇಟ್ಸ್ ಕಾಲ್ಡ್ ಚೆಸ್. ಬಟ್ ನೆನಪಿಡಬೇಕಾದದ್ದು ಏನಂತ ಹೇಳಿದರೆ, ಚದುರಂಗ ಅಥವಾ ಚೆಸ್ಸಿನ ಮೂಲ ಇರೋದು ಭಾರತದಲ್ಲಿ. ಆ ನಂತರ ಅದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಇವತ್ತು ಕೆಲವರಿಗೆ ಅನ್ನಿಸ್ತಿರ್ಬೋದು ಅದು ಪಾಶ್ಚಾತ್ಯ ದೇಶಗಳಿಂದ ಭಾರತಕ್ಕೆ ಬಂದಿದೆ ಅಂಥೇಳಿ. ಆದರೆ ಇದು ತಪ್ಪು. ಇದು ನಮ್ಮ ದೇಶದ ಆಟ. ಚೆಸ್ ಅಂತ ಹೇಳಿದರೆ 64 ಸ್ಕ್ವೇರ್ ಇರುವಂತಹ 64 ಚೌಕಗಳನ್ನು ಹೊಂದಿದಂತಹ ಒಂದು ಬೋರ್ಡಿನ ಮೇಲೆ ಆಡುವಂತಹ ಆಟ. ಚೆಸ್ ಬೋರ್ಡ್ ಹ್ಯಾಸ್ 64 ಸ್ಕ್ವೇರ್ಸ್. ಹಾಗಾದರೆ ಈ ಸ್ಕ್ವೇರ್ ಅಂದರೆ ಎಲ್ಲ ಒಂದೇ ಥರ ಸ್ಕ್ವೇರ್ಸಾ? ಅಲ್ವೇ ಅಲ್ಲ. 32 ಕಪ್ಪು ಸ್ಕ್ವೇರ್ಸ್, 32 ಬಿಳಿ ಸ್ಕ್ವೇರ್ಸ್, ಚೌಕಗಳು, 32 ಕಪ್ಪು ಚೌಕಗಳು, 32 ಬಿಳಿ ಚೌಕಗಳು ಹೊಂದಿರುವಂತಹ ಈ ಆಟ. ಈ ಆಟ ಆಡಬೇಕಾದ್ರೆ ಎಷ್ಟೋ ವಿಷಯಗಳನ್ನು ನಾವು ನೆನಪಿಡಬೇಕಾಗಿದೆ. ಟು ಬಿಗಿನ್ ವಿತ್, ಹೌ ಟು ಸೆಟ್ ಅಪ್ ದ ಬೋರ್ಡ್. ಬೋರ್ಡನ್ನು ಹೇಗೆ ಇಟ್ಕೊಳ್ಬೇಕು. ಹೆಚ್ಚಿನವರಿಗೆ ಅಂದರೆ ಬಿಗಿನರ್ಸಿಗೆ ಬೋರ್ಡನ್ನು ಹೇಗಿಟ್ಟರು 64 ಸ್ಕ್ವೇರ್ಗಳೇ ಇರೋದು, ಹಾಗಾಗಿ ಹೇಗಿಟ್ಟರು ನಡೀತದೆ ಎಂಬ ತಪ್ಪು ಕಲ್ಪನೆ ಇರಬಹುದು. ಆದರೆ ಅದು ಸರಿಯಲ್ಲ. ಯಾಕಂತ ಹೇಳಿದರೆ, ಚೆಸ್ ಬೋರ್ಡ್ ನೀವು ಇಡಬೇಕಂತಾದರೆ ಅದು ಯಾವ ರೀತಿಯಲ್ಲಿ ಇಡಬೇಕು? ನಿಮ್ಮ ಬಲಬದಿಗೆ ರೈಟ್ ಮೋಸ್ಟ್ ಕಾರ್ನರ್ಗೆ ವೈಟ್ ಸ್ಕ್ವೇರ್ ಬಂದಿರಬೇಕು. ಯು ಶುಡ್ ಹ್ಯಾವ್ ದ ವೈಟ್ ಸ್ಕ್ವೇರ್ ಟು ದ ರೈಟ್ ಮೋಸ್ಟ್ ಕಾರ್ನರ್ ಆಫ್ ಯುವರ್ ಬೋರ್ಡ್. ದಟ್ ಈಸ್ ದ ರೈಟ್ ವೇ ಆಫ್ ಕೀಪಿಂಗ್ ದ ಚೆಸ್ ಬೋರ್ಡ್. ಸೊ ಚೆಸ್ ಬೋರ್ಡ್ ಇಡುವಂತಹ ಒಂದು ಕ್ರಮವನ್ನೇ ನಾನು ಹೇಳಿದ್ದೇನೆ. ಹೇಗೂ ಇಟ್ಟರೂ 64 ಚೌಕಗಳಿವೆ, ಹಾಗಾಗಿ ಹೇಗೆ ಆಡಿದರೂ ಒಂದೇ ಆಗ್ತದೆ ಅಂತ ಹೇಳೋದು ತಪ್ಪು. ಅಥವಾ ತಪ್ಪು ಕಲ್ಪನೆ. ಇಟ್ ಈಸ್ ರಾಂಗ್. ಸೊ ನೀವೇನು ಮಾಡಬೇಕು? ಬೋರ್ಡನ್ನು ಸರಿಯಾಗಿ ಇಡಬೇಕು. ರೈಟ್ ಸೈಡಿಗೆ ಯಾವ ಕಲರ್ ಬರಬೇಕು? ಎಸ್, ವೈಟ್ ಕಲರ್ ಸ್ಕ್ವೇರ್ ಬರುವ ಹಾಗೆ ರೈಟ್ ಸೈಡಿಗೆ ವೈಟ್ ಕಲರ್ ಸ್ಕ್ವೇರ್ ಬರುವ ಹಾಗೆ ಬೋರ್ಡ್ ಇಡಬೇಕು. ಸೊ ಒಂದೊಂದು ಸಾಲಿನಲ್ಲಿ ಎಷ್ಟು ಚೌಕಗಳಿರ್ಬೋದು? 8 ಚೌಕಗಳಿವೆ. ಎಷ್ಟು? 8. ದರ್ ಆರ್ 8 ಸ್ಕ್ವೇರ್ಸ್ ಆನ್ ಈಚ್ ರೋ ಆಫ್ ಅ ಚೆಸ್ ಬೋರ್ಡ್. ಸೊ ಇಂತಹ ಎಷ್ಟು ರೋಗಳಿವೆ? 64 ಆಗಬೇಕಂತಾದರೆ 8 8 8s are 64. So there are 8 rows of 8 squares on a chessboard. ನೀವು ಬರೆದಿರ್ಬೋದು ಬೇಕಾದರೆ. ಚೆಸ್ ಬೋರ್ಡ್ ಹ್ಯಾಸ್ 64 ಸ್ಕ್ವೇರ್ಸ್ ಡಿವೈಡೆಡ್ ಇಂಟು 8 rows. 8 rows ಹೇಗೆ ಬರ್ತದೆ? ಆಲ್ಟರ್ನೇಟ್ಲಿ ಹ್ಯಾವಿಂಗ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕ್ವೇರ್ಸ್. ಸೊ ನಿಮ್ಮ ಲೆಫ್ಟ್ ಮೋಸ್ಟಿಗೆ ಯಾವುದು ಬರ್ತದೆ? ಬ್ಲ್ಯಾಕ್ ಸ್ಕ್ವೇರ್, ಆನಂತರ ವೈಟ್, ಆನಂತರ ಬ್ಲ್ಯಾಕ್, ಆನಂತರ ವೈಟ್, ಆನಂತರ ಬ್ಲ್ಯಾಕ್. ಇದೆಷ್ಟನೇ ಇದಾಯಿತು? 6ನೇ. ಆನಂತರ ವೈಟ್, ಆನಂತರ ಬ್ಲ್ಯಾಕ್, ಆನಂತರ ವೈಟ್. ಸೊ ಈ ಸ್ಕ್ವೇರ್ಗಳಿಗೂ ಅಥವಾ ಈ ರೋ ಅಥವಾ ಕಾಲಮ್ ಸ್ಟ್ರೈಟ್ ಇದ್ದಾಗ ಅದನ್ನು ಕಾಲಮ್ ಅಂತ ಹೇಳ್ತಾರೆ. ಅಂದರೆ ಕೆಳಗಿಂದ ಮೇಲೆ ನೀವು ನೋಡ್ತಿರಾದರೆ ಅದು ಕಾಲಮ್, ಅಡ್ಡಕ್ಕೆ ನೋಡ್ತಿರಾದರೆ ಅದು ರೋ ಆಯಿತು. ಸೊ ರೋ ಅಲ್ಲಿ ಬರುವಂತಹ ಆ ಒಂದೊಂದು ಚೌಕಗಳಿಗೂ ಪ್ರತಿಯೊಂದು ಚೌಕಕ್ಕೂ ಒಂದು ಹೆಸರಿದೆ. ಸೊ ನೀವು ಫಸ್ಟ್ ನೋಡುವಂತಹ ಕಾಲಮ್ ಉದ್ದಕ್ಕೆ ನಿಮ್ಮ ಲೆಫ್ಟ್ ಸೈಡ್ ಇರುವಂತಹ ಸ್ಕ್ವೇರಿಂದ ಸ್ಟ್ರೈಟ್ ಲಾಸ್ಟ್ ಸ್ಕ್ವೇರ್ ತನಕಕ್ಕೆ ಎ ಫ್ಲ್ಯಾಂಕ್ ಅಂತಾರೆ. ಎ ಸೈಡ್ ಅದು ಎ ಕಾಲಮ್. ಎ ಕಾಲಮಲ್ಲಿ ಮೊದಲನೇ ಸ್ಕ್ವೇರಿಗೆ 1, ಎರಡನೇ ಸ್ಕ್ವೇರಿಗೆ 2, ಮೂರನೇ ಸ್ಕ್ವೇರಿಗೆ 3,
ಹೀಗೆ ನಂಬರ್ ಇರೋದು. ಅಂದರೆ ಮೊದಲನೇ ಚೌಕ A1, ಎರಡನೇ ಚೌಕ A2, A3, ಇದು ಕಂಟಿನ್ಯೂ ಆಗಿ A4, A5, A6, A7, A8. A8 is the last square on the column A. ಸೊ ಅದೇ ರೀತಿ ಬಿ ಬರ್ತದೆ. ಬಿ ಅಲ್ಲೂ ಬಿ 1 2 3 4 5 6 7 8, ಸಿ 1 2 3 4 5 6 7 8, ಡಿ 1 2 3 4 5 6 7 8, ಇ 1 2 3 4 5 6 7 8, ಎಫ್ 1 2 3 4 5 6 7 8, ಜಿ 1 2 3 4 5 6 7 8, ಎಚ್ 1 2 3 4 5 6 7 8, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ 8 ಚೌಕಗಳಾದವು. ಸೊ ಪ್ರತಿ ಕಾಲಮ್ ಅಂದರೆ ಕೆಳಗಿಂದ ಮೇಲೆಗೆ ಇರುವಂತಹ ಚೌಕಗಳ ಒಂದು ಸಾಲಿಗೆ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಹೇಳಿ ಹೆಸರು ಕೊಡಲಾಗಿದೆ. ಇದು ಯಾಕೆ ಬೇಕು? ಯಾಕೆ ಅಂತ ಹೇಳಿದರೆ ಚೆಸ್ ಆಟವನ್ನು ನೀವು ಬರೆದಿಡಲಿಕ್ಕೆ ಆಗ್ತದೆ. ರಾಜ ಇದ್ದಾನೆ, ವೈಟ್ ಸೈಡಿನ ಯೋಚನೆ ಮಾಡುವ, ಹೇಗೆ ಇಡುದು ಅಂಥೇಳಿ. ಲೆಫ್ಟ್ ಮೋಸ್ಟ್ ಕಾರ್ನರಲ್ಲಿ ಆನೆ ಅಥವಾ ರೂಕ್, ಇಂಗ್ಲೀಷಲ್ಲಿ ಎಲಿಫೆಂಟ್ ಹೇಳೋದಿಲ್ಲ, ಚೆಸ್ಸಲ್ಲಿ ಎಲಿಫೆಂಟ್ ಹೇಳೋದಿಲ್ಲ, ರೂಕ್ ಅಂತ ಹೇಳ್ತಾರೆ, ದ ರೂಕ್. ಅದರ ನಂತರ ಬರೋದು ಕುದುರೆ, ಅದನ್ನು ನೈಟ್ ಅಂತ ಹೇಳ್ತಾರೆ, KNIGHT, NIGHT ಅಲ್ಲ, KNIGHT, ರೂಕ್ ನೈಟ್. ಒಂಟೆ ಅಂದರೆ ಬಿಷಪ್. ಇವುಗಳು ಆ್ಯಕ್ಚುಲಿ ನೈಟ್, ರೂಕ್, ಬಿಷಪ್ ಇವುಗಳ ಆ್ಯಕ್ಚುಲಿ ಮುಂಚೆ ಬ್ರಿಟಿಷರ ಆಸ್ಥಾನದಲ್ಲಿರುವಂತಹ ಬೇರೆ ಬೇರೆ ಮಂತ್ರಿಗಳಿರ್ಬೋದು ಅಥವಾ ತುಂಬ ಗೌರವಾನ್ವಿತ ವ್ಯಕ್ತಿಗಳಿಗೆ ಕೊಟ್ಟಂತಹ ಪದವಿಗಳ ಹೆಸರುಗಳು ಆಗಿದ್ದವು. ಅಂದರೆ ಬಿಷಪ್ ಅಂತ ಒಬ್ಬ ಇದ್ದ, ರೂಕ್ ಅಂತ ಒಬ್ಬ ಇದ್ದ, ಹಾಗೆ. ಆದ್ದರಿಂದ ಇದು ರಾಜರ ಆಟ ಅಂತ ಹೇಳ್ತಾರೆ. ದಿಸ್ ಈಸ್ ಅ ರಾಯಲ್ ಗೇಮ್. ಚೆಸ್ ಈಸ್ ದ ಓನ್ಲಿ ರಾಯಲ್ ಗೇಮ್. We have therefore coins also named in the names of the office bearers or the ministers who are appointed by the king. So you have on the leftmost side the rook, followed by the knight, then bishop, then queen. ಇಂಗ್ಲೀಷಲ್ಲಿ ಕ್ವೀನ್ ಹೇಳ್ತಾರೆ, ಕನ್ನಡದಲ್ಲಿ ಕೆಲವರು ಹೆಚ್ಚಿನವರು ಮಂತ್ರಿ ಅಂತ ಹೇಳ್ತಾರೆ, ಕೆಲವರು ರಾಣಿ ಅಂತ ಹೇಳ್ತಾರೆ. ದೆನ್ ಕಿಂಗ್, ಸದ್ಯ ಕಿಂಗ್ ಅಂತ ಹೇಳ್ತಾರೆ, ಕಿಂಗ್ ಅಥವಾ ರಾಜ. ಸೊ ರಾಜ ಆದ ನಂತರ ಪುನಃ ರಾಜನ ಪಕ್ಕದಲ್ಲೇ ಯಾವುದು ಬರ್ತದೆ? ಬಿಷಪ್ ಆದ ನಂತರ ನೈಟ್ ಆದ ನಂತರ ರೂಕ್. ಸೊ ರೂಕ್, ನೈಟ್, ಬಿಷಪ್, ಕ್ವೀನ್, ಕಿಂಗ್, ಬಿಷಪ್, ನೈಟ್, ರೂಕ್. ಈ ರೀತಿ ಲೆಫ್ಟ್ ಟು ರೈಟ್. ಬ್ಲ್ಯಾಕಿಗೂ ಅದೇ ರೀತಿ ಬರ್ತದೆ, ಅವರ ಲೆಫ್ಟ್ ಟು ರೈಟಿಗೆ. ಆದರೆ ಬ್ಲ್ಯಾಕ್ ನೆನಪಿಡಬೇಕು, ಅವರಿಗೆ ABCD ಸ್ಟಾರ್ಟ್ ಆಗೋದು ಅವರ ರೈಟ್ ಸೈಡಲ್ಲಿ. ಯಾಕಂತ ಹೇಳಿದರೆ ವೈಟಿನ ಲೆಫ್ಟ್ ಸೈಡಿನ ಮೊದಲನೇ ಸ್ಕ್ವೇರಿಗೆ A ಅಂತಾರೆ. ಹಾಗಾಗಿ ಆಪೋಸಿಟ್ ಎದುರು ಕೂತ್ಕೊಂಡಂತಹ ಬ್ಲ್ಯಾಕಿಗೆ ಅದು ರೈಟ್ ಸೈಡಿಗೆ ಮೊದಲನೇ ಸ್ಕ್ವೇರಿಗೆ A1 ಅಂತ ಹೇಳ್ತಾರೆ. ಅವರಿಗೆ A1 ಬರೋದಿಲ್ಲ, ಅದು A1 ಬರೆದು ವೈಟ್ ಇರುವಲ್ಲಿ 1 2 3 4 A8 ಆಗ್ತದೆ. ಆ ಕಾಲಮಿಗೆ A ಅಂತಲೇ ಹೇಳೋದು. ಇದು ಬರೆದಿಡಬೇಕಾದ್ರೆ ನೆನಪಿಡಬೇಕು. ಸೊ ಬ್ಲ್ಯಾಕಿನ ಕಾಲಮ್ಸ್ ಹೇಗೆ ಆಗ್ತದೆ? ಬ್ಲ್ಯಾಕ್ ಸೈಡಿಂದ ನೋಡಿದರೆ ಲೆಫ್ಟ್ ಮೋಸ್ಟ್ ಸೈಡ್ಗೆ ಯಾವುದಿರ್ತದೆ? ಎಲ್ಲ 8 ಸ್ಕ್ವೇರ್ಸ್ಗಳಿರ್ತದೆ. ಅಂದರೆ A8, B8, C8, D8, E8, F8, G8, H8 ಹೀಗಿರ್ತದೆ. ಸೊ ನೀವು ಈಗ ಮೊದಲು ಸಾಮಾನ್ಯವಾಗಿ ರಾಜನ ಎದುರಿರುವಂತಹ ಕಾಲಾಡು ಅಂದರೆ ಸೋಲ್ಜರ್, ಚಿಕ್ಕ ಪೀಸ್ ಇರ್ತದೆ ಸೋಲ್ಜರ್, ಅದನ್ನು ಮೂವ್ ಮಾಡ್ತೀರಂತಾದರೆ ಅದನ್ನು ಹೇಗೆ ಮೂವ್ ಮಾಡ್ಬೋದು? ಎಲ್ಲ ಕಾಲಾಳುಗಳನ್ನು ಮೊದಲನೇ ಬಾರಿಗೆ ಮೂವ್ ಮಾಡುವಾಗ ಒಂದು ಚೌಕದಲ್ಲಿ ಇಡ್ಬೋದು ಅಥವಾ ಒಮ್ಮೆಲೆ ಎರಡನೇ ಚೌಕಕ್ಕೆ ಹಾರ್ಬೋದು. ಆದರೆ ಅದು ಮೊದಲು ಚಲಾಯಿಸುವಾಗ ಮಾತ್ರ, ನಂತರ ಅದು ಯಾವತ್ತೂ ಕೂಡ ಒಂದು ಚೌಕಕ್ಕೆ ಮಾತ್ರ ಹಾರ್ತದೆ. ಅದು ಇನ್ನೊಂದು ಪೀಸ್ ಅಥವಾ ಇನ್ನೊಂದು ಪವರನ್ನು ಕೊಲ್ಲುವಾಗ, ಅಂದರೆ ಇನ್ನೊಂದು ಚೆಸ್ಸಿನ ಒಂದು ನೈಟ್, ಬಿಷಪ್ ಅದರ ಪೈಕಿ ಒಂದು ಅಥವಾ ಇನ್ನೊಂದು ಕಾಲಾಳನ್ನೇ ಕೊಲ್ಲುವಾಗ ಸೈಡಿಗೆ ಮಾತ್ರ ಕೊಲ್ತದೆ. ಸೈಡ್ ಅಂದರೆ ಹೇಗೆ? ತನ್ನ
ಎಡಬದಿಗೆ ಮತ್ತು ಬಲಬದಿಗೆ ಇರುವಂತಹ ಎದುರಿಗೆ ಎಡ ಅಥವಾ ಬಲ ಬದಿಗೆ ಇರುವಂತಹ ಎದುರಿಗಿರುವಂತಹ ಚೌಕಗಳಿರುವಂತಹ ಪೀಸ್ಗಳನ್ನು ಮಾತ್ರ ಅದು ಕೊಲ್ಬೋದು. ಡೈರೆಕ್ಟಾಗಿ ಅದೇ ಕಾಲಮಿನ ಪೀಸನ್ನು ಕೊಲ್ಲುವ ಹಾಗೆ ಇಲ್ಲ. ಅಂದರೆ ಎಕ್ಸಾಂಪಲ್ ಹೇಳ್ತೇನೆ, ಇದರಲ್ಲಿರುವಂತಹ 1 2 3 4 2 ಅಲ್ಲಿ ಸ್ಟಾರ್ಟಿಂಗ್ ಒಂದು ಸೋಲ್ಜರ್ ಅಥವಾ ಅದನ್ನು ಪಾನ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಸೋಲ್ಜರ್ ಅಂತ ಹೇಳಿದಿಲ್ಲ, ಪಾನ್ ಅಂತ ಹೇಳ್ತಾರೆ. ಪಾನ್ ಇದ್ದದನ್ನು 4ಗೆ ಇಟ್ಟರೆ ಆ ಕಡೆಯಿಂದ ಬ್ಲ್ಯಾಕ್ ಡಿ ಕಾಲಮಿನ 5ನೇ ಚೌಕದಲ್ಲಿ, ಅಂದರೆ ಇಫ್ ದ ಬ್ಲ್ಯಾಕ್ ಪ್ಲೇಯರ್ ಕೀಪ್ಸ್ ಹಿಸ್ ಪಾನ್ ಇನ್ ಫ್ರಂಟ್ ಆಫ್ ದ ಕ್ವೀನ್, ದಟ್ ಈಸ್ ಆನ್ ದ ಡಿ ಫ್ಲ್ಯಾಂಕ್ ಆನ್ ದ ಸ್ಕ್ವೇರ್ ಕಾಲ್ಡ್ D5 ಏನಾಗ್ತದೆ, ಆಗ ಒಂದು ಚಾನ್ಸ್ ಇರ್ತದೆ. ಇಬ್ಬರು ಫಸ್ಟ್ ಆಡುವಾಗ 2 ಸ್ಕ್ವೇರ್ ಇಡ್ಬೋದು. ಸೊ ರಾಜನ ಎದುರಿರುವಂತಹ 2 ಸ್ಕ್ವೇರ್ ಹೋದರೆ ಅದು E4ಗೆ ಹೋಗ್ತದೆ, ಆ ಕಡೆಯಿಂದ D5ಗೆ ಬರ್ತದೆ. ಈಗ ಕೊಲ್ಲುವ ಚಾನ್ಸ್ ಒಂದಿದೆ, ಬೇಕಾದರೆ ಕೊಲ್ಲೇಬೇಕಂತೇನಿಲ್ಲ. ಇಂಗ್ಲೀಷಲ್ಲಿ ಕಿಲ್ ಅಂತ ಹೇಳೋದಿಲ್ಲ ಕೊಲ್ಲೋದಕ್ಕೆ. ಚೆಸ್ ಆಡುವಾಗ ಕ್ಯಾಪ್ಚರ್ ಅಂತ ಹೇಳ್ತಾರೆ. ಯು ಕ್ಯಾಪ್ಚರ್ ಯು ಅಪೋನೆಂಟ್ಸ್ ಪೀಸಸ್ ಆರ್ ಪವರ್ಸ್. ಹಾಗಾಗಿ E4 ಇದ್ದಾಗ D5 ಇಟ್ಟರೆ E4 ಇಂಟು D5 ಮಾಡ್ಬೋದು. ಇಂಟು ಅಂದರೆ ಏನಪ್ಪ, ಇದು ಮ್ಯಾಥ್ಸ್ ಅಲ್ಲ. E4 ಇಂಟು D5 ಅಂತ ಹೇಳಿದರೆ E4ಅಲ್ಲಿ ಇರುವಂತಹ ಕಾಲಾಳನಿಂದ, ಅಂದರೆ ಸೋಲ್ಜರ್ ಅಥವಾ ಪಾನಿಂದ D5ಅಲ್ಲಿ ಇರುವಂತಹ ಪಾನನ್ನು ಕೊಲ್ಬೋದು. ಅದನ್ನು ನೀವು ನೋಡ್ಬೋದು ಅಲ್ಲಿ E4ನ ನೆಕ್ಸ್ಟ್ ಕಾಲಮ್, ಬಟ್ ನೆಕ್ಸ್ಟ್ ಸ್ಕ್ವೇರ್, ಆದರೆ ಅದೇ ಕಾಲಮಿಂದಲ್ಲ, ಅಕ್ಕಪಕ್ಕದ ಕಾಲಮ್ ಅಲ್ಲಿರುವಂತಹ ಪೀಸನ್ನು ಅಥವಾ ಪವರನ್ನು ತಗೊಳ್ಬೋದು. ಈ ಸಂದರ್ಭದಲ್ಲಿ E4ನ ಲೆಫ್ಟ್ ಸೈಡಿಗೆ ಬರುವಂತಹ D5 ಕಾಲಮಲ್ಲಿ ಒಂದು ಪಾನ್ ಇರ್ತದೆ, ಅದನ್ನು ಕ್ಯಾಪ್ಚರ್ ಮಾಡ್ಬೋದು ಅಥವಾ ಕೊಲ್ಬೋದು. ಸೊ E4 ಅದನ್ನು ಬರೆಯೋದು ಹೇಗೆ, E4 ಇಂಟು D5, E4 ಕಿಲ್ಸ್ D5 ಅಂತ ಹೇಳಿಕ್ಕಿಲ್ಲ, E4 ಕ್ಯಾಪ್ಚರ್ಸ್ D5 ಹೀಗೆ ಹೇಳ್ಬೋದು. ಸೊ ಇದೇ ರೀತಿ ಎಲ್ಲದಕ್ಕೂ ಮೂಮೆಂಟ್ ಇರ್ತದೆ ಅಂತ ಹೇಳಿದರೆ, ಕ್ವೀನ್ ಮೂಮೆಂಟ್ ಮಾಡಿದರೆ ಅದಕ್ಕೂ ಬರ್ದಿಡ್ಬೋದು. ಅದು ಹೇಗೆ ಬರ್ದಿಡ್ಬೋದು, ಅದಕ್ಕೆ ಸಿಂಬಲ್ಸ್ ಅಂತ ಹೇಳಿರ್ತದೆ. ಫಾರ್ ಎಕ್ಸಾಂಪಲ್ ಅಲ್ಲ, ಎಲ್ಲದಕ್ಕೂ ಹೇಳ್ತೇನೆ. ರೂಕಿಗೆ ಕ್ಯಾಪಿಟಲ್ R ಬರೆಯುವಾಗ R ಅಂತ ಬರೆಯೋದು, ಮತ್ತು ನೈಟಿಗೆ ಕ್ಯಾಪಿಟಲ್ K, ನೆನಪಿದೆ ಅಲ್ಲ ಸ್ಪೆಲ್ಲಿಂಗ್, KNIGHT, ನೈಟ್ ಕ್ಯಾಪಿಟಲ್ K ಅಂತ ಬರೆದ್ರೆ ಸರಿನಾ. ಆದರೆ ಕ್ಯಾಪಿಟಲ್ K ಅಂತ ಬರೆಯೋದು ಕಿಂಗಿಗೆ ಮಾತ್ರ. ಸ್ಪೆಲ್ಲಿಂಗ್ ಅದು KNIGHT ಆದರೂ ಕೂಡ ಪ್ರೊನೌನ್ಸಿಯೇಷನ್ ನೈಟ್. ಹಾಗಾಗಿ ನೀವು ಸಾಂಕೇತಿಕವಾಗಿ ಬರೆಯುವಾಗ ಅದನ್ನು N ಅಂತಲೇ ಬರೆಯೋದು. ಸೊ ಫಸ್ಟ್ ಲೆಫ್ಟ್ ಸೈಡ್ ಇರುವಂತಹ ಫಸ್ಟ್ ಪೀಸ್ ಅಂದರೆ ರೂಕ್ R, ನೆಕ್ಸ್ಟ್ ಕುದುರೆ N, ಅದರ ನೆಕ್ಸ್ಟ್ ಒಂಟೆ ಅಥವಾ ಬಿಷಪ್ ಕ್ಯಾಪಿಟಲ್ B, ಆ ನಂತರ ರಾಣಿ ಅಥವಾ ಮಂತ್ರಿ ಕ್ಯಾಪಿಟಲ್ Q, ಆ ನಂತರ ಕ್ಯಾಪಿಟಲ್ K ಕಿಂಗ್, ಆನಂತರ ಅದೇ ರೀತಿಯಲ್ಲಿ ಬಿಷಪ್ ಕ್ಯಾಪಿಟಲ್ B, ನೈಟ್ ಆ್ಯಂಡ್ ರೂಕ್. ಎದುರಿರುವಂಥದ್ದು ಪಾನಿಗೆ ಏನು ಬರೆಯೋದಿಲ್ಲ. E4 ಅಥವಾ E2 ಇದ್ದದ್ದು E4, E2-E4 ಅಥವಾ ಕೇವಲ E4 ಅಂತ ಬರೀತಾರೆ ಸ್ಟಾರ್ಟಿಂಗ್ ಅಂತ ಹೇಳಿದರೆ ಪಾನೇ ಹಿಡಿದಿದ್ದು, ಏನೂ ಬರೆಯೋದು ಅದಕ್ಕಿಂತ ಮುಂಚೆ R ಅಂತ ಏನೆಲ್ಲ ಬರೆಯೋದಿದ್ದರೆ ಅರ್ಥ ಪಾನನ್ನೇ ಮೂವ್ ಮಾಡಲಿಕ್ಕೆ. ಸೊ E4 ಇಟ್ಟರೆ ಏನರ್ಥ, ರಾಜನ ಎದುರಿರುವಂತಹ ಪಾನನ್ನು, ಕಾಲಾಳನ್ನು 2 ಸ್ಕ್ವೇರ್ ಮೂವ್ ಮಾಡಲಾಗಿದೆ. E2 ಅಲ್ಲಿ ಇತ್ತದು E3ಗೆ ಹೋಗಿ E4ಗೆ ಸಡನ್ ಹಾರಲಾಗಿದೆ, E4ಅಲ್ಲಿ ಇಡಲಾಗಿದೆ ಅಂಥೇಳಿ ಅರ್ಥ. ಸೊ ಇದು ಚೆಸ್ಸಿನ ಬೇಸಿಕ್ಸ್. ಸೊ ಜಸ್ಟ್ ರಿವೈಸ್, ದೆರ್ ಆರ್ 64 ಸ್ಕ್ವೇರ್ಸ್ ಆನ್ ಅ ಚೆಸ್ ಬೋರ್ಡ್ ವಿತ್ 32 ಬ್ಲ್ಯಾಕ್ ಸ್ಕ್ವೇರ್ಸ್ ಅಥವಾ ಡಾರ್ಕ್ ಸ್ಕ್ವೇರ್ಸ್, 32 ಲೈಟ್ ಸ್ಕ್ವೇರ್ಸ್ ಅಥವಾ ವೈಟ್ ಸ್ಕ್ವೇರ್ಸ್. ಸೊ ಇದು ಬ್ಲ್ಯಾಕ್ ಮತ್ತು ವೈಟಿನ ನಡುವಂತಹ ಒಂದು ಕಾಳಗದ ವಿಷಯ. ಹಾಗಾಗಿ ಮುಂಚೆ ಬ್ಲ್ಯಾಕ್ ಮತ್ತು ವೈಟ್ ಮಾತ್ರ ಇರ್ತಿತ್ತು ಸ್ಟ್ರಿಕ್ಟ್ಲಿ. ಇತ್ತೀಚೆಗೆ ಲೈಟ್ ಕಲರಿನ ಯಾವುದಾದ್ರು ಸ್ಕ್ವೇರ್ ಇದೆ, ಬ್ರೌನಿಶ್ ಇರ್ಬೋದು, ಯೆಲ್ಲೋಶ್ ಇರ್ಬೋದು, ಮತ್ತು ಡಾರ್ಕ್ ಕಲರ್ ಸ್ಕ್ವೇರ್ಸ್ ಬರ್ತವೆ. ಹಾಗಾಗಿ ಇತ್ತೀಚೆಗೆ ಬ್ಲ್ಯಾಕ್ ವೈಟ್ ಅಂತ ಹೇಳೋ ಬದಲು ಲೈಟ್ ಆ್ಯಂಡ್ ದ ಡಾರ್ಕ್ ಸ್ಕ್ವೇರ್ಸ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ 32 ಲೈಟ್ ಸ್ಕ್ವೇರ್ಸ್, 32 ಡಾರ್ಕ್ ಸ್ಕ್ವೇರ್ಸ್, ಆ್ಯಂಡ್ ಈಚ್ ಆಫ್ ದ ಕಾಲಮ್ಸ್ ಕೆಳಗಿಂದ ಮೇಲೆ ಹೋಗುವಂತಹ ಆ ಚೌಕಗಳ
ಸರಣಿಗೆ ಕಾಲಮ್ ಹೇಳ್ತಾರೆ. ಈಚ್ ಆಫ್ ದ ಕಾಲಮ್ಸ್ ಹ್ಯಾಸ್ ಎ ನೇಮ್. ಲೆಫ್ಟ್ ಟು ರೈಟ್ ಫಾರ್ ದ ವೈಟ್ ಸೈಡ್, ಎ ಕಾಲಮ್, ಬಿ ಕಾಲಮ್, ಸಿ ಕಾಲಮ್, ಡಿ ಕಾಲಮ್, ಇ ಕಾಲಮ್, ಎಫ್ ಕಾಲಮ್, ಜಿ ಕಾಲಮ್, ಎಚ್ ಕಾಲಮ್. ಮತ್ತು ಪ್ಲೇಸಿಂಗಿಗೆ A1, B1, C1, D1 ಆ ರೀತಿ, ಅಥವಾ ಕೆಳಗಿನ ಮೇಲೆಗೆ A1, A2, A3, A4, A5, A6, A7, A8. ಸೊ ಪೀಸ್ಗಳು ಮೂವ್ ಆಗೋದು ಹೇಗೆ, ಬಿಷಪ್ ಅಂತ ಹೇಳಿರ್ತದೆ, ಅದು ಯಾವ ಕಲರಿನ ಸ್ಕ್ವೇರಲ್ಲಿ ಇರ್ತದೆ ಅದೇ ಕಲರಿನ ಸ್ಕ್ವೇರ್ಗಳಲ್ಲಿ ಸೈಡ್ಗೆ ಮಾತ್ರ ಡಯಾಗ್ನಲಲ್ಲಿ ಹೋಗ್ತದೆ. ಅಂದರೆ C1ನಲ್ಲಿರುವಂತಹ ಬಿಷಪ್ B2ಗೆ ಹೋಗ್ಬೋದು, A3ಗೆ ಹೋಗ್ಬೋದು. ನೀವು ಚೆಸ್ ಬೋರ್ಡ್ ಇಟ್ಟು ನೋಡ್ಬೋದು. B2 ಅಥವಾ A3 ಅಥವಾ ಈ ಸೈಡ್ ರೈಟ್ ಸೈಡಿಗೆ ಹೋಗಬೇಕಂತಾದರೆ C1ನಲ್ಲಿರುವಂಥದ್ದು D2ಗೆ ಹೋಗ್ಬೋದು, ಅಥವಾ E3ಗೆ ಹೋಗ್ಬೋದು, F4ಗೆ ಹೋಗ್ಬೋದು. ಆ ರೀತಿ ಅದು ಡಯಾಗ್ನಲಲ್ಲಿ ಅಂದರೆ ಹೀಗೆ ಮಾತ್ರ ಮೂವ್ ಆಗ್ತದೆ. ಅಂದರೆ ವೈಟಲ್ಲಿರುವಂತಹ ಬಿಷಪ್ ವೈಟ್ ಸ್ಕ್ವೇರ್ಗಳಲ್ಲಿ ಮಾತ್ರ ಮೂವ್ ಆಗ್ತದೆ, ಅದು ಸಹ ಡಯಾಗ್ನಲಲ್ಲಿ ಮಾತ್ರ, ಸ್ಟ್ರೈಟ್ ಮೂವ್ ಆಗೋದಿಲ್ಲ. ಬ್ಲ್ಯಾಕ್ ಸ್ಕ್ವೇರಲ್ಲಿರುವಂತಹ ವೈಟ್ ಬಿಷಪ್ ಅಥವಾ ಬ್ಲ್ಯಾಕ್ ಬಿಷಪ್ ಎರಡು ಕೂಡ ಬ್ಲ್ಯಾಕ್ ಸ್ಕ್ವೇರ್ಗಳಲ್ಲಿ ಮಾತ್ರ ತಿರುಗ್ತಾ ಇರ್ತದೆ. ಸೊ ಬ್ಲ್ಯಾಕ್ ಬಿಷಪ್ ಮಾತ್ರ ಬ್ಲ್ಯಾಕ್ ಬಿಷಪ್ ಅನ್ನು ಕೊಲ್ಲಿಕ್ಕೆ ಸಾಧ್ಯ. ವೈಟಿನ ಬ್ಲ್ಯಾಕ್ ಬಿಷಪ್ ಬ್ಲ್ಯಾಕಿನ ಬ್ಲ್ಯಾಕ್ ಬಿಷಪನ್ನು ಕೊಲ್ಲಿಕ್ಕೆ ಸಾಧ್ಯ. ಬ್ಲ್ಯಾಕಿನ ವೈಟ್ ಬಿಷಪ್ ವೈಟಿನ ವೈಟ್ ಬಿಷಪನ್ನು ಮಾತ್ರ ಕೊಲ್ಲಿಕ್ಕೆ ಸಾಧ್ಯ. ಯಾಕೆಂದರೆ ವೈಟ್ ಚೌಕದಲ್ಲಿರುವಂತಹ ಬಿಷಪ್ ಎರಡು ಸೈಡ್ಗಳಲ್ಲೂ ಯಾವುದೇ ಕಾರಣಕ್ಕೂ ಬ್ಲ್ಯಾಕಲ್ಲಿ ಬರೋದಿಲ್ಲ, ಬ್ಲ್ಯಾಕಲ್ಲಿರುವಂಥದ್ದು ವೈಟಿಗೆ ಬರೋದಿಲ್ಲ. ಈಗ ಆ ರೀತಿ ಮೂಮೆಂಟ್ ಅದರದ್ದು ಡಯಾಗ್ನಲ್ ಮೂಮೆಂಟ್. ರೂಕ್ ಹೇಗೆ ಹೋಗ್ತದೆ, ಸ್ಟ್ರೈಟ್ ಮೂಮೆಂಟ್, ಸ್ಟ್ರೈಟ್ ಮತ್ತು ಹಾರಿಜಾಂಟಲ್, ಉದ್ದಕ್ಕೆ ಮತ್ತು ಅಡ್ಡಕ್ಕೆ. A1ನಲ್ಲಿದ್ದರೆ ಅದು A8 ತನಕ ಹೋಗ್ತದೆ, ಅಥವಾ H1 ತನಕ ಹೋಗ್ತದೆ. A1, B1, C1, D1 ಹಾಗೆ. ಅದು ಡಯಾಗ್ನಲ್ ಆಗಿ ಹೋಗೋದಿಲ್ಲ. ನೈಟ್ ಇದು ಸ್ಪೆಷಲ್. ಕುದುರೆಯ ಒಂದು ಚಲನೆ ಸ್ಪೆಷಲ್ ಆಗಿದೆ. ಎರಡು ಸ್ಕ್ವೇರ್ಗಳು ಒಂದೇ ಲೈನಲ್ಲಿ ಮತ್ತು ಎರಡನೇ ಸ್ಕ್ವೇರಿನ ಪಕ್ಕದ ಸ್ಕ್ವೇರಿಗೆ ಅದು ಹಾರ್ಬೋದು. ಕೆಲವರು 2.5 ಅಂತ ಹೇಳ್ತಾರೆ, 2.5 ಸ್ಕ್ವೇರ್ಸ್, ಹಾಫ್ ಅಂತ ಹೇಳ್ಬೋದು ಬೇಕಿದ್ರೆ. ಆದರೆ ಅದು ಅಡ್ಡಕ್ಕೆ 2 ಇರ್ಬೋದು, ಉದ್ದಕ್ಕೆ 2 ಇರ್ಬೋದು ಒಂದೇ ಲೈನಲ್ಲಿ ಸ್ಕ್ವೇರ್. ಮತ್ತು ಎರಡನೇ ಸ್ಕ್ವೇರಿನ ರೈಟ್ ಅಥವಾ ಲೆಫ್ಟ್ ಇರುವಂತಹ ಸ್ಕ್ವೇರ್ಗೆ ಅದು ಜಂಪ್ ಆಗ್ತದೆ. ಸೊ ದ ನೈಟ್ ಟ್ರಾವೆಲ್ಸ್ 2 squares in the same direction and 1 to the side direction. Totally 3 squares it goes to, but it's somehow called 2.5 squares by consensus. So horse jumps, horse can jump. Horse ಅಂತ ಹೇಳಿದರೆ ನೈಟ್ ಕ್ಯಾನ್ ಜಂಪ್. ನೈಟ್ ಜಂಪ್ ಅಂತ ಹೇಳಿದರೆ ಬಾಕಿ ಯಾವ ಪೀಸ್ಗಳಿಗೆ ಎದುರು ಇನ್ನೊಂದು ಪೀಸ್ ಬರ್ತದೆ ಅಂತಾದರೆ ಅದರದ್ದು ಮೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ರೂಕಿನ ಎದುರು ಪಾನ್ ಇದೆ ಅಂತಾದರೆ ಆ ಡೈರೆಕ್ಷನ್ನಲ್ಲಿ ರೂಕ್ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಷಪಿನ ಡಯಾಗ್ನಲಲ್ಲಿ ಪೀಸ್ ಅಥವಾ ಪಾನ್ ಇದೆ ಅಂತಾದರೆ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಪೋನೆಂಟಿನ ಪಾನ್ ಅಂತ ಆದರೆ ಅಪೋನೆಂಟ್ ಪೀಸನ್ನು ನಾವು ಅದನ್ನು ದಾಟಿ ಮೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಬೇಕಾದ್ರೆ ಅದನ್ನು ಕ್ಯಾಪ್ಚರ್ ಮಾಡ್ಬೋದು, ಬಟ್ ಆ ಪೀಸನ್ನು ದಾಟಿ ನೆಕ್ಸ್ಟ್ ಕಾಲಮಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಆದರೆ ಕುದುರೆ ಅಂದರೆ ನೈಟಿಗೆ ಅದು ಸಾಧ್ಯ ಇದೆ. ಸ್ಪೆಷಲ್ ನೈಟ್ ಅಂದರೆ B1ನಲ್ಲಿರುವಂತಹ ನೈಟ್, ವೈಟಿನ B1ನಲ್ಲಿರುವಂತಹ ವೈಟ್ ನೈಟ್ B2ಅಲ್ಲಿ ಪಾನ್ ಇದ್ದರೂ ಕೂಡ ಜಂಪ್ ಮಾಡಿ A3 ಅಥವಾ C3ಗೆ ಫಸ್ಟೇ ಹೋಗ್ಬೋದು. ಸೊ ಹೇಗೆ ಹೋಗ್ಬೋದು, A1ನಲ್ಲಿ ರೂಕ್ ಇದೆ, B1ನಲ್ಲಿ ನೈಟ್ ಇದೆ. B1 ಇದ್ದದ್ದು A3ಗೆ ಹೋಗ್ಬೋದು, C3ಗೆ ಹೋಗ್ಬೋದು. ಈ ಸೈಡ್ ABCDE ಯಾರಿದ್ದಾರೆ, ರಾಜ ಇದೆ. ರಾಜನ ಪಕ್ಕದಲ್ಲಿ ಬಿಷಪ್ F1, ಅದರ ಪಕ್ಕದಲ್ಲಿ ನೈಟ್ G1. ಸೊ ಅಲ್ಲಿ G1ನಲ್ಲಿರುವಂತಹ ನೈಟ್ F3ಗೆ ಹಾರಬಹುದು, ಎದುರಲ್ಲಿ ಪಾನ್ ಇದ್ದರೂ ಕೂಡ. ಆ ಹಾರಿದ ಚೌಕದಲ್ಲಿ ಅಪೋಸಿಷನ್ ಇದು ಅಂದರೆ ಎದುರಾಳಿಯ ಪೀಸ್ ಇದ್ದರೆ ಅದನ್ನು ಕ್ಯಾಪ್ಚರ್ ಕೂಡ ಮಾಡ್ಬೋದು. ಸೊ ರೂಕ್ ಮೂವ್ಸ್ ಹಾರಿಜಾಂಟಲಿ, knight moves 2 squares in one direction and 1 square to the right or left side of the second square. Totally 3 squares it moves. Bishop moves only in diagonal. White bishop moves only in white diagonal. Black bishop moves only in black diagonal. A pawn can move 2 squares when moving for the first time, and after that it moves only 1 square, but pawn will capture pieces in the side columns
but not horizontally near columns, the next columns. That is, if the pawn is on, say, e4, it can capture a piece or a pawn on d5 or f5. This is the movement. ಸೊ ಇದರಲ್ಲಿ 3 ಭಾಗಗಳಾಗಿವೆ. ಅಂದರೆ ಚೆಸ್ ಆಟದಲ್ಲಿ ಓಪನಿಂಗ್ಸ್, ಅದರ ಮೇಲೆ ಬೇರೆ ವಿಡಿಯೋ ಮಾಡಬೇಕಾಗ್ತದೆ. ಓಪನಿಂಗ್ಸ್, ಚೆಸ್ ಓಪನಿಂಗ್ಸ್, ಹಲವಾರು ಓಪನಿಂಗ್ಸ್ಗಳಿವೆ. ಎಕ್ಸಾಂಪಲ್ ಹೇಳ್ತೇನೆ. ಕಿಂಗಿನ ಎದುರಿರುವಂತಹ ಪಾನ್ e4, e2 ಅನ್ನು e4ಅಲ್ಲಿಟ್ಟರೆ e4, ಅದರ ಉತ್ತರವಾಗಿ ಬ್ಲ್ಯಾಕ್ c5 ಇಟ್ಟರೆ, ಅಂದರೆ ಬ್ಲ್ಯಾಕಿನ ಅವರಿಗೆ ರೈಟ್ ಸೈಡ್ ಬರುವಂತಹ ಬಿಷಪಿನ ಎದುರಿರುವಂತಹ ಪಾನನ್ನು 5th ಪೊಸಿಷನಲ್ಲಿಟ್ಟರೆ e4 c5. ಈ ಸೈಡಿಂದ nf3, ಅಂದರೆ ನೈಟನ್ನು f3 ಕಾಲಮಲ್ಲಿಟ್ಟರೆ ಆಚೆಯಿಂದ nc6 ಹೀಗೆ ಇಟ್ಟರೆ, ಮತ್ತು ಬಿಷಪ್ c4 ಹೀಗೆ ಇಟ್ಟರೆ ಇದನ್ನು ಸಿಸಿಲಿಯನ್ ಡಿಫೆನ್ಸ್ ಅಂತ ಕರೀತಾರೆ. ಇದು ಓಪನಿಂಗ್ಸ್. ಅದು ಈಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬೇರೆ ಬೇರೆ ಓಪನಿಂಗ್ ಸ್ಟೈಲ್ಸ್ ಅಂತ ಹೇಳಿದೆ. ಓಪನಿಂಗ್ ಅಂತ ಇರ್ತದೆ. ಬಟ್ 3 ಭಾಗಗಳು, ಚೆಸ್ ಆಟದ 3 ಭಾಗಗಳು. ನಿಮಗೆ ಚೆಸ್ ಸರಿ ಗೊತ್ತಿದೆ ಅಂತ ಹೇಳಿದರೆ 3 ಭಾಗ ಸಹ ಸರಿಯಾಗಿ ಗೊತ್ತಿರಬೇಕು. ಓಪನಿಂಗ್, ಮಿಡಲ್ ಗೇಮ್ ಮತ್ತು ಎಂಡ್ ಗೇಮ್. 3ರಲ್ಲಿಯೂ ಕೂಡ ಕಲಿಬೇಕಾದದ್ದು ತುಂಬ ಇದೆ. ಇಫ್ ಯು ವಾಂಟ್ ಟು ಬಿಕಮ್ ಎ ಸ್ಟ್ರಾಂಗ್ ಚೆಸ್ ಪ್ಲೇಯರ್, ಯುವರ್ ಓಪನಿಂಗ್ ಶುಡ್ ಬಿ ವೆರಿ ಗುಡ್, ಯುವರ್ ಮಿಡಲ್ ಗೇಮ್ ಶುಡ್ ಬಿ ವೆರಿ ಗುಡ್, ಆ್ಯಂಡ್ ಯುವರ್ ಎಂಡ್ ಗೇಮ್ ಶುಡ್ ಬಿ ವೆರಿ ಗುಡ್. ನೀವು ಆಡುವಾಗ ಟೈಮರ್ ಇಟ್ಟು ಆಡಬೇಕಾಗ್ತದೆ. ಚೆಸ್ ಕ್ಲಾಕ್ ಅಂತ ಇರ್ತದೆ. 2 ಕಡೆಗಳಲ್ಲೂ ಟೈಮ್ ನಡೀತಾ ಇರ್ತದೆ, ಬ್ಲ್ಯಾಕ್ ಸೈಡ್ ಮತ್ತು ಲೆಫ್ಟ್ ಸೈಡ್. ನಿಮ್ಮ ಆಟ ಆದ ನಂತರ ನೀವು ಕ್ಲಾಕ್ ಪ್ರೆಸ್ ಮಾಡೋದು. ನಿಮ್ಮ ಸೈಡಿನ ಕ್ಲಾಕ್ ಪ್ರೆಸ್ ಮಾಡಿದಾಗ ಅಪೋನೆಂಟಿನ ಕ್ಲಾಕ್ ಸ್ಟಾರ್ಟ್ ಆಗ್ತದೆ. ಅಪೋನೆಂಟ್ ಅವರ ಮೂಮೆಂಟ್ ಮಾಡಿ ಕ್ಲಾಕ್ ಪ್ರೆಸ್ ಮಾಡಿದಾಗ ನಿಮ್ಮ ಮೂಮೆಂಟ್ ಸ್ಟಾರ್ಟ್ ಆಗ್ತದೆ. ಅಂದರೆ ಹೀ ಕೀಪ್ಸ್ ಯೋರ್ ಟೈಮ್, ಯು ಕೀಪ್ ಹಿಸ್ ಆರ್ ಹರ್, ಹೂಎವರ್ ಇಸ್ ಪ್ಲೇಯಿಂಗ್ ವಿತ್ ಯು, ದೇ ಆರ್ ಯೋರ್ ಅಪೋನೆಂಟ್ಸ್ ಟೈಮ್. ಸೊ we just learned about the basics of chess. Chess originated in India, although now Russia is very famous, but Indians are also now with Vishwanathan Anand was the first very famous, world famous chess player from India, who made a mark and won chess championships many times at the world level. But now we have Gukesh, Vidit Gujarati, and who can forget Pradnananda. We have many more emerging. From the ladies' side, we have the Koneru Hampi and many more chess prodigies who are coming up and making a mark at the world level. So now ನೀವು ಬನ್ನಿ, ಚದುರಂಗದ ಆಟವನ್ನು ಆಡಿ, ಇನ್ನು ಅದನ್ನು ಎಂಜಾಯ್ ಕೂಡ ಮಾಡಿ, ಅದರ ಬೆಳವಣಿಗೆಗೆ ನಾವು ಸ್ಫೂರ್ತಿ ಕೊಡುವ. ಹಾಗೂ ಸಾಧ್ಯವಾದರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇದನ್ನು ಆಡಿ ಗೆದ್ದು ದೇಶಕ್ಕೆ ಹೆಸರು ತರುವ ಒಂದು ಪ್ರಯತ್ನವನ್ನು ಮಾಡುವ. ವಿ ಕ್ಯಾನ್ ಪ್ಲೇ ದಿಸ್ ಅಟ್ ಎನಿ ಲೆವೆಲ್. ಯು ಕ್ಯಾನ್ ಪ್ಲೇ ದಿಸ್ ಜಸ್ಟ್ ಅಟ್ ಯುವರ್ ಹೌಸ್ ಲೆವೆಲ್ ಆರ್ ಈವನ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಸೊ ದೆರ್ ಈಸ್ ಆ್ಯನ್ ಆರ್ಗನೈಸೇಷನ್ ಕಾಲ್ಡ್ FIDE. FIDE ಅಂತ ಒಂದು ಆರ್ಗನೈಸೇಷನ್ ಇದೆ, ಫೆಡರೇಷನ್ ಇಂಟರ್ನ್ಯಾಷನಲ್ DHS. ದಿಸ್ ಗವರ್ನ್ಸ್ ಆಲ್ ದ ರೂಲ್ಸ್ ಆಫ್ ಚೆಸ್ ಮ್ಯಾಚಸ್. ಫಿಡೆ ರೂಲ್ಸ್ ಅಂದರೆ ಎಲ್ಲ ಕಡೆ ಫಾಲೋ ಮಾಡಬೇಕಾಗಿದೆ. ಫಿಡೆ ಅಂತ ಹೇಳ್ತಾರೆ, ಫೆಡರೇಷನ್ ಇಂಟರ್ನ್ಯಾಷನಲ್ DHS. ಅಂದರೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಚೆಸ್ ಅಂತೇಳಿ ಅರ್ಥ. ಸೊ ಈ ಫೆಡರೇಷನ್ ಮಾಡಿದಂತಹ ರೂಲ್ಸ್ ಅಪ್ಡೇಟ್ ಆಗ್ತಾ ಇರ್ತವೆ. ನಾವು ಇಂಟರ್ನೆಟ್ಟಿಂದ ಆ ರೂಲ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಆ ಪ್ರಕಾರವೇ ಆಡಲಿಕ್ಕೆ ಕಲಿತ್ರೆ ಟೂರ್ನಮೆಂಟಲ್ಲಿ ನಾವು ಯಾವುದೇ ರೀತಿಯಲ್ಲಿ ಫೌಲ್ ಗೇಮ್, ಅಂದರೆ ತಪ್ಪು ಆಟ ಆಡಲಿಕ್ಕೆ ಸಹಾಯವಾಗ್ತದೆ. ಕೆಲವೊಮ್ಮೆ ರೂಲ್ಸ್ ಚೇಂಜ್ ಆಗಬಹುದು, ಅಷ್ಟು ಚೇಂಜ್ ಆಗೋದಿಲ್ಲ, ಹೆಚ್ಚಾಗಿ ಚೇಂಜ್ ಆಗೋದಿಲ್ಲ. ಬಟ್ ಯಾವುದಾದ್ರು ಒಂದು ಚೇಂಜ್ ಇದೆ ಅಂತ ಆದರೆ ಅದು ಫಿಡೆ ಹೇಳಿದರೆ ಮಾತ್ರ ಎಲ್ಲ ಕಡೆ ಒಪ್ಪಬೇಕಾದ ವಿಷಯ. ಯಾರೋ ಬಂದು ಹೇಳಿದರೆ ನಾನು ಆಡುವಾಗ ಹೀಗೆ ಅಂತ ಹೇಳಿದರೆ ಅದರಲ್ಲಿ ಒಪ್ಪುವಾಗೆ ಇಲ್ಲ. ಸೊ ಫಿಡೆ ರೂಲ್ಸ್ ಆರ್ ಟು ಬಿ ಫಾಲೋಡ್ ಥ್ರೂ ಔಟ್ ದ ವರ್ಲ್ಡ್. ಸೊ ಹೂ ಇಸ್ ದ ರೈನಿಂಗ್ ಚಾಂಪಿಯನ್? ಮ್ಯಾಗ್ನಸ್ ಕಾರ್ಲ್ಸನ್, Norwegian. But for many years, many Russians ruled chess, starting from Bobby Fischer also that time. Then after that, among the important players is Garry Kasparov. Garry Kasparov ಅವರು ಹಲವಾರು ವರ್ಷ ತನ್ನ ಪ್ರಭುತ್ವವನ್ನು ಅದರಲ್ಲಿ ಸಾಧಿಸಿದರು. ಸೊ ರಷ್ಯನ್ಸ್ ತುಂಬ ಆ ರಂಗದಲ್ಲಿ ಹೆಸರು ಮಾಡಿದರು. ಸೊ ಬಟ್ ಸ್ಟಿಲ್ ಇಟ್ಸ್ ನಾಟ್ ಎ ರಷ್ಯನ್ ಗೇಮ್, ಇಟ್ಸ್ ಅನ್ ಇಂಡಿಯನ್ ಒರಿಜಿನ್ ಗೇಮ್, ಚದುರಂಗ. ಅಂದರೆ ಅದರಲ್ಲಿ ಕಾಲಾಳುಗಳಿವೆ, ಮಂತ್ರಿ ಇದೆ,
ರಾಜ ಹೇಗೂ ಇದ್ದೇ ಇದ್ದಾನೆ. ಒಂಟೆ, ಆನೆ, ಕುದುರೆ ಹೀಗೆ ಬೇರೆ ಬೇರೆ ಅಂಗಗಳು ಇವೆ. ಆ ಅಂಗಗಳನ್ನು ಹೊಂದಿರುವಂತಹ ಆಟ ಚದುರಂಗ. ಈ ಆಟ ನೀವು ಆಡಿ ಈ ಆಟವನ್ನು ಇನ್ನಷ್ಟು ಬೆಳೆಸೋಣ. ಇಷ್ಟರವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಹೇಳಿದಾಗೆ ನನ್ನ ಹೆಸರು ಸೌರಭ್ ಆರ್ ಚಿಪ್ಲೂಣ್ಕರ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸೌರಭ್ಸ್ ವೆರೈಟಿ ವೆಂಚರ್ಸ್. ಇದನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುವ ಹಾಗೆ ನಾನು ನೋಡ್ಕೊಳ್ತೇನೆ. ಟಿಲ್ ದೆನ್, ಸಿ ಯು. ಹರೇ ಕೃಷ್ಣ.